16 ವರ್ಷ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಒಂದು ಸಹಕಾರಿ ಕ್ಷೇತ್ರವನ್ನ ಮುನ್ನಡೆಸಿಕೊಂಡು ಬಂದಿದ್ದೀವಿ. ಅದಕ್ಕೆ ನಮ್ಮೆಲ್ಲ ಗ್ರಾಹಕರಾಗಿರ್ಬೋದು, ತಮ್ಮೆಲ್ಲರ ಸಹಕಾರ ಆಗಿರ್ಬೋದು, ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ವಹಿಸಿ ಇವತ್ತಿನ ದಿನ 16 ವರ್ಷ ಪೂರ್ಣಗೊಂಡಿದೆ ಅನ್ನುವಂಥ ಮಾತನ್ನು ತಮ್ಮೆಲ್ಲರಿಗೆ ಹೇಳಿಕೆ ಬಹಳ ಸಂತೋಷ ಅನ್ನಿಸ್ತದೆ. ನಾವು ನಮ್ಮ ವಿಚಾರ, ನಮ್ಮ ಭಾವನೆಗಳು, ನಮ್ಮ ಆದರ್ಶಗಳಿಂದ ನಮ್ಮ ಸಂಸ್ಥೆಗಳನ್ನು, ನಮ್ಮ ಸಹಕಾರಿ ಕ್ಷೇತ್ರವನ್ನು ಜಕ್ಕೊಂಡು ಹೋಗ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದು ಅನ್ನುವಂಥ ಭಾವನೆಯಿಂದ ಹೋದಾಗ ಮಾತ್ರ ಸಂಘ ಸಂಸ್ಥೆಗಳು ಬೆಳೀಲಿಕ್ಕೆ ಕಾರಣ, ನಾವು ಕೂಡ ಬೆಳೀಲಿಕ್ಕೆ ಕಾರಣ, ಆದರ್ಶಗಳ ಬೆಳೀಲಿಕ್ಕೆ ಕಾರಣ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಮ್ಮೆಲ್ಲ ಗ್ರಾಹಕರಿಗೆ ಮೊದಲು ಇದು ಮಹಾಂತೇಶ ವಿದ್ಯುದೇಶಗಳ ಸ್ವಾರ್ಥ ಸಹಕಾರಿ ಸಂಘ ಅಂತ ಇತ್ತು. ಅದನ್ನು ಅನೇಕ ವಿಚಾರದಲ್ಲಿ ನಮ್ಮ AGM ಮೀಟಿಂಗ್ದಲ್ಲಿ ಚರ್ಚೆ ಆದಾಗ RSP ಅನ್ನುವಂಥದ್ದು ಈಗ ಇತ್ತೀಚಿನ ದಿನಗಳಿಗೆ ಒಂದು ಬ್ರ್ಯಾಂಡ್ ನೇಮ್ ಆಗಿ ಹೊರಹೊಮ್ಮುತ್ತಿರುವಂತ ಸಂದರ್ಭದಲ್ಲಿ ಇದನ್ನ RSP ವಿದ್ಯುದೇಶ ಸ್ವಾರ್ಥ ಸಹಕಾರಿ ಮಾಡ್ಬೇಕಂತ AGM ಅಲ್ಲಿ ಚರ್ಚೆ ಆಯ್ತು. ಆಗ ಅನೇಕ ಸದಸ್ಯರು ಕೂಡ ಒಂದು ಒಮ್ಮತ ನಿರ್ಣಯಕ್ಕೆ ಬಂದ್ರು. ಇಲ್ಲ, ಇದು ನಿಮ್ದು ಕೊಡುಗೆ ಬಹಳ ಐತಿ, 16 ವರ್ಷ ಶ್ರಮ ಐತಿ, ಅನೇಕ ಕಟಬಾಕಿಗಳಿಗೆ ನಾವು ತೊಂದರೆ ಕೊಡದಂತ ಸಂದರ್ಭದಲ್ಲಿ ಅನೇಕರಿಗೆ ಸೇವಾ ಮಾಡಿದಿರಿ, ನಿಮ್ಮ ಬಹಳ ದೊಡ್ಡ ಸೇವಾ ಐತಿ, ಇದು ನಿಮ್ಮ ಹೆಸರಾಗಿ ಇರ್ಲಿ ಅಂತ AGMದಲ್ಲಿ ಎಲ್ಲ ಸದಸ್ಯರ ಒಮ್ಮತದಿಂದ ಇದು ರವಿಯಣ್ಣ ಪೂಜಾರಿ ವಿದ್ಯುದೇಶಗಳ ಸ್ವಾರ್ಥ ಸಹಕಾರಿ ಸಂಘ ಆಗಿ ಪರಿವರ್ತನೆ ಆಗಿ ಇವತ್ತು 16 ವರ್ಷಗಳ ಪೂರ್ಣಗೊಳಿಸಿ ತಮ್ಮೆಲ್ಲರ ಮುಂದೆ ಬಂದಿದೆ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಕಾರಣ ಇದೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇನ್ನು ಮುಂದೆ ಕೂಡ ತಮ್ಮೆಲ್ಲರ ಸಹಕಾರ, ಗ್ರಾಹಕರ ಸಹಕಾರ ಈ ಸಹಕಾರಿ ಸಂಘ ಮೇಲೆ ಇರಲಿ. ಅನೇಕ ಯೋಜನೆಗಳನ್ನು ತಂದಿದ್ದೀವಿ. 6 ವರ್ಷಗಳಿಗೆ ದಿವುಗುಣ ಅನ್ನುವಂಥದ್ದನ್ನ ತಂದಿದ್ದೀವಿ. ನಮ್ಮ ಸಹಕಾರಿ ಸಂಘವು 16 ವರ್ಷ ಆಗೈತಿ, 25 ವರ್ಷ ಆಗಲಿ, 50 ವರ್ಷ ಆಗಲಿ ಅನ್ನುವಂಥ ನನ್ನ ಆಶೆ ಐತಿ. ಅದಕ್ಕೆ ತಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ತಮ್ಮೆಲ್ಲರ ಶುಭ ಹಾರೈಕೆ, ತಮ್ಮೆಲ್ಲರ ವಿಚಾರ, ತಮ್ಮ ಸಲಹೆ ಸೂಚನೆಗಳು ಬಹಳ ಅಮೂಲ್ಯವಾದದ್ದಂತ ನಾನು ಭಾವಿಸಿ ಇವತ್ತು RSP ಸಮೂಹ ಸಂಸ್ಥೆಗಳ ಮಹಾಂತೇಶ ವಿವಿಧ ಉದ್ದೇಶಗಳ ಸಂವಾದ ಸಹಕಾರಿ ಸಂಘವನ್ನು ನಮ್ಮ ರವಿಯಣ್ಣ ಪೂಜಾರಿ ಅವರು ಅವರ ಅಧ್ಯಕ್ಷತೆಯಲ್ಲಿ ಸುಮಾರು 16 ವರ್ಷಗಳ ಕಾಲ ಅತ್ಯಂತ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಪ್ರಾಮಾಣಿಕವಾಗಿ ಸಹಕಾರಿ ಸೇವೆಯನ್ನು ಮಾಡುತ್ತಾ ಬಂದಿದ್ದಾರೆ. ಇವತ್ತು 16 ವರ್ಷಗಳ ಮುಗಿದ ಒಂದು 17ನೇ ವರ್ಷ ಒಂದು ಒಳ್ಳೆಯ ಕ್ಷಣ ಅಂತ ಹೇಳಿಕ್ಕೆ ಇವತ್ತು ಇಷ್ಟಪಡ್ತೀನಿ. ಸಹಕಾರಿ ಸಂಘ ಇದು ಹೆಮ್ಮರವಾಗಿ ಬೆಳೀಲಿ. ಇವತ್ತು ಜಿಲ್ಲೆ ಮಟ್ಟದಲ್ಲಿ ಎಲ್ಲರಿಗೂ ಸಾಲ ಸೌಲಭ್ಯಗಳು ಇದರಿಂದ ಸಿಗಲಿ.